ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಗೈಸ್? ಹೋಪ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಇವತ್ತು ಬೆಳಗ್ಗೆ ಬೇಗ ಎದ್ದುಬಿಟ್ಟು ನೋಡಿ ಇಷ್ಟು ಬಟ್ಟೆ ಒಗ್ದಾಕಿದ್ದೀನಿ. ಆ್ಯಂಡ್ ಇವಾಗ ಅಡುಗೆ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಆ್ಯಂಡ್ ಏನು ಮಾಡಬೇಕು ಅಂತ ಇದ್ದೀನಿ ಅಂದರೆ ಇವತ್ತು ದೋಸೆ ಬ್ಯಾಟರ್ ರೆಡಿ ಇದೆ. ಸೊ ದೋಸೆ ಮತ್ತು ಚಟ್ನಿ, ಸೊ ಇದು ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಸ್ವಲ್ಪ ಹೊರಗಡೆ ಕೆಲಸ ಇದೆ ಗೈಸ್, ಸೊ ಅದನ್ನು ಸಹ ಮಾಡಬೇಕು ಅಂತ ಇದ್ದೀನಿ. ನಿಮ್ಗೆಲ್ರಿಗೂ ತಲೆ ತಿಂತಾ ಬರ್ತಾ ಇದೆ ಅಲ್ಲ, ಸೊ ನಾನು ಕಾರ್ ತೊಗೋಬೇಕು ಅಂತ. ಸೊ ಅದಕ್ಕೊಂದು ಕಾಲ ಕೂಡ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೇಗೆ ಏನು ಎತ್ತ ಅಂತ ಖಂಡಿತವಾಗ್ಲೂ ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ನಂದು LIC ಕಟ್ಕೊಂಡು ಬರ್ತಾ ಇದ್ದೆ ತುಂಬ ವರ್ಷದ ಹಿಂದೆಯಿಂದನೂ. ನಾನು ನನ್ನ ಎಜುಕೇಷನ್ ಡಿಗ್ರಿ ಲೆವೆಲಿಗೆ ಬಂದಾಗ ಅನಿಸುತ್ತೆ, ನನ್ನ ಪಾಕೆಟ್ ಮನಿಯಿಂದ ನಾನು ಇನ್ಶೂರೆನ್ಸ್ನ ಕಟ್ಕೊತಾ ಬರ್ತಾ ಇದ್ದೆ. ಸೊ ಅದು ಅಟ್ ಲಾಸ್ಟ್ ಮುಗಿದಿದೆ. ನಾನು 4 ಇನ್ಶೂರೆನ್ಸ್ ಮಾಡಿಸಿದ್ದೆ. ಸೊ ಅದರಲ್ಲಿ 2 ಮುಗಿದಿದೆ. ಒಂದು ನನ್ನ ಹೆಸರದು, ಇನ್ನೊಂದು ನಮ್ಮ ಅಮ್ಮನ ಹೆಸರದು. ಸೊ ನಮ್ಮ ಅಮ್ಮನ ಹೆಸರಲ್ಲಿ 2 ಪಾಲಿಸಿ ಮಾಡಿಸಿದ್ದೆ, ನನ್ನ ಹೆಸರಲ್ಲಿ 2 ಪಾಲಿಸಿ ಮಾಡಿಸಿದ್ದೆ. ಸೊ ನಂದು ಒಂದು ಮುಗಿದಿದೆ, ನಮ್ಮ ಅಮ್ಮದು ಒಂದು ಮುಗಿದಿದೆ. ಸೊ ಆ 2 ಈ ಫೆಬ್ರವರಿಗೆ ನನಗೆ ಸಿಗುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡು ಆ್ಯಂಡ್ ಅದನ್ನು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ಅಪ್ಡೇಟ್ ಮಾಡಿಬಿಟ್ಟು ಬಂದರೆ ನನ್ನ ಅಕೌಂಟಿಗೆ ದುಡ್ಡು ಬರುತ್ತೆ. ಸೊ ಹಾಗಾಗಿ ಅದೊಂದು ಮಾಡೋಣ ಅಂತ ಇದ್ದೀನಿ. ಅದು ಬಂದರೆ ನಾನು ಅದನ್ನು ಡೌನ್ ಪೇಮೆಂಟ್ ಥರ ಕಟ್ಬಿಟ್ಟು ನಾನು ಕಾರ್ ತೊಗೋಬೋದು. ಸೊ ಈ ಒಂದು ಆಸೆ ಇಟ್ಕೊಂಡಿದ್ದೀನಿ. ಸೊ ಇಟ್ಸ್ ಲೈಕ್ ನನ್ನ ಕನಸು ನಿಜ ಆಗ್ತಾ ಇದೆ. ಕೊನೆಗೂ ನನ್ನ ಕಾರನ್ನು ನಾನೇ ತಗೊಳ್ಳೋ ಥರ ಆಗ್ತಾಯಿದೆ ಅನ್ನೋದೊಂದು ಕಡೆ ಖುಷಿ. ಆದರೆ ಇನ್ನೊಂದು ಕಡೆ ಹೇಗೋ ಒಂದು ಕಾರ್ ತಗೋಬೇಕು ಅನ್ನೋ ಟೈಮಿಗೆ ಅದೇ ಬಂದು ದುಡ್ಡು ಬೀಳ್ತಾ ಇದೆಯಪ್ಪ ಅನ್ನೋ ರೀತಿ ಆಗಿದೆ. ಸೊ ಇದಿಷ್ಟು ನನ್ನ ಇವತ್ತಿನ ಪ್ಲ್ಯಾನ್ಸು ಮತ್ತು ನನಗೆ ಖುಷಿ ಆಗ್ತಾ ಇರೋದ್ರ ಬಗ್ಗೆ. ಸೊ ಬನ್ನಿ ಇವಾಗ ಫಸ್ಟ್ ಹೋಗಿ ಕಿಚನಲ್ಲಿ ನೋಡೋಣ ಏನು ಮಾಡಬೇಕು ಏನು ಬಿಡಬೇಕು ಅಂತ. ಬಿಕಾಸ್ ಸ್ಕೂಲಿಗೆ ಟೈಮ್ ಆಗುತ್ತೆ. ಆ್ಯಂಡ್ ನನ್ನ ಹಸ್ಬೆಂಡು ಸಹ 1 ನಿಮಿಷ ಲೇಟ್ ಆದರೂ ತಿಂಡಿ ತಿಂತಾನೆ ಹಾಗೆ ಹೋಗಿಬಿಡ್ತಾನೆ. ಸೊ ಅದೆಲ್ಲ ಬೇಡ ಅಲ್ಲ, ಟೈಮ್ಗೆ ಎಲ್ಲ ಮಾಡಿಕೊಟ್ಬಿಡೋಣ ನಮ್ಮ ಕೈಲಾದಷ್ಟು. ಸೊ ಬನ್ನಿ ನೋಡಿ ಗೈಸ್, ಎಷ್ಟು ಬಟ್ಟೆ ಹೋಗಿದ್ದೀನಿ. ಇವಾಗಿನ್ನೂ ಟೈಮು 7:15 ಅನಿಸುತ್ತೆ ಅಷ್ಟೇ. ಬನ್ನಿ. ಚಿಂಟುಗೆ ಹಾಲು ರೆಡಿ ಮಾಡ್ತಾ ಇದ್ದೀನಿ. ಆ್ಯಂಡ್ ದೋಸೆ ಬ್ಯಾಟರ್ ರೆಡಿ ಇದೆ ಅಲ್ಲ, ಸೊ ದೋಸೆನ ಹಾಕ್ತಾ ಇದ್ದೀನಿ. ಸೊ ಚಟ್ನಿ ಮಾಡಿಟ್ಟಿದ್ದೀನಿ. ಈಗ ಬೇಗ ಚಿಂಟುಗೆ ಹಾಲು ಕೊಟ್ಬಿಟ್ಟು ಅವನನ್ನು ಎದ್ದೋಳಿಸ್ಬಿಟ್ಟು ಸ್ನಾನಕ್ಕೆ ಕಳಿಸಿ ಬೇಗ ಬಾ ಮಗನೆ ಅಂತ ಹೇಳಿಬಿಟ್ಟು ಬಂದ್ಬಿಡಬೇಕು. ಬೇಗ ಹೋಗೋಣ ಅಲ್ಲ. ಬನ್ನಿ ಗೈಸ್, ಫಸ್ಟು ಚಿಂಟುಗೆ ಹಾಲು ತೊಗೊಂಡೋಗಿ ಕೊಡೋಣ. ಆಮೇಲೆ ಅವ್ರ ಪಪ್ಪ ಎದ್ದಿದ್ದಾನೋ ಇಲ್ಲೋ ಅಂತ ನೋಡಿಕೊಂಡು ಆಮೇಲೆ ಅವ್ರ ಪಪ್ಪಾಗೆ ನೀರು ಕೊಡ್ಬೋದು. ಸೊ ನನ್ನ ಗಂಡ ಏನು ಮಾಡ್ತಾನೆ ಅಂದರೆ, ಎಲ್ಲರ ಗಂಡ ಥರ ಅಲ್ಲ. ಸೊ ಅವನು ಎದ್ದ ತಕ್ಷಣ ಕೆಳಗಡೆ ಇಳಿದ್ಬಿಟ್ಟು ಬರಲ್ಲ. ನಾನೇ ತೊಗೊಂಡೋಗಿ ನೀರನ್ನ ಕೊಡಬೇಕು ಅಂತಲೂ ಅವನೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಅವ್ನು ಬಂದಾಗ ಕೊಟ್ಟರೆ ಸಾಕು. ಬಟ್ ದ ಥಿಂಗ್ ಈಸ್ ಏನಾಗುತ್ತೆ ಅಂದರೆ, ಅವ್ನು ಕೆಳಗಡೆ ಇಳಿದು ಬರೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ. ಅದು ತಿಂಡಿ ಟೈಮ್ ಆಗಿರುತ್ತೆ. ಹಸ್ಬೆಂಡ್ ಸಹ ಎದ್ದಿದ್ದಾನೆ. ಸೊ ಎದ್ದು ಮೊಬೈಲ್ ನೋಡ್ತಾ ಕೂತಿದ್ದಾನೆ. ಅವನಿಗೂ ಸಹ ನೀರು ಕೊಟ್ಬಿಟ್ಟು ಬರೋಣ ಬನ್ನಿ. ತಿಂಡಿ ಟೈಮಲ್ಲಿ ನೀರು ಕುಡಿದ್ರೆ ಅವನು ನೆಟ್ಟಿಗೆ ತಿನ್ನಲ್ಲ ತಿಂಡಿನ. ಸೊ ಅದು ಸಹ ನನಗೇನೆ ಅದು ಫೀಲ್ ಆಗೋದು. ಆ್ಯಂಡ್ ಅದು ನನಗೇನೆ ಅದು ಎಫೆಕ್ಟ್ ಆಗೋದು. ಏಕೆಂದರೆ ಮಾಡಿರೋ ತಿಂಡಿನ ಗಂಡ ಅಚ್ಚುಕಟ್ಟಾಗಿ ತಿಂದಿಲ್ಲಪ್ಪ ಅಂತ ನನಗೆ ಬೇಜಾರಾಗೋದು. ಅವನಿಗೆ ಯಾವುದೇ ರೀತಿ ಫೀಲ್ ಸಹ ಆಗೋದಿಲ್ಲ. ಹಾಗಾಗಿ ಏನು ಮಾಡ್ತೀನಿ ಅಂದರೆ, ಅಟ್ಲೀಸ್ಟ್ ನನ್ನ ಗಂಡ ಚೆನ್ನಾಗಿ ತಿಂಡಿ ತಿನ್ನಬೇಕಲ್ಲ ಅಂದ್ಬಿಟ್ಟು ನಾನೇ, ನನಗೆ ಕಷ್ಟ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಅವ್ನು ಎದ್ದಿದ್ದಾನೋ ಇಲ್ಲೋ ಅಂತ ನೋಡಿಬಿಟ್ಟು ಅವನಿಗೆ ನೀರು ತೊಗೊಂಡೋಗಿ ಮೇಲ್ಗಡೆನೇ ಕೊಡ್ತೀನಿ. ಒಂದೊಂದ್ಸಲ ಕೆಳಗಿಳಿದು ಬರ್ತಾನೆ, ಅವಾಗ ಕೆಳಗಡೆ ಕೊಡ್ತೀನಿ. ಸೊ ಈ ರೀತಿ ಆಗುತ್ತೆ. ಹಾಗನ್ಬಿಟ್ಟು ಪ್ರತಿದಿನ ಮೇಲೆ ತೊಗೊಂಡೋಗಿ ಕೊಡ್ತೀನಿ ಅಂತಲೂ ಏನಲ್ಲ. ಇಟ್ ಡಿಪೆಂಡ್ಸ್. ಸೊ ಅವನಿಗೆ ನೀರೆಲ್ಲ ಕೊಟ್ಬಿಟ್ಟು ಬಂದೆ. ಆ್ಯಂಡ್ ಅವ್ನು ಬರೋದು ಲೇಟ್ ಆಯಿತು ಅಂತ ಗೊತ್ತಾಯ್ತಲ್ಲ. ಸೊ ನಮ್ಮ ಚಿಂಟುಗೂ ತಿಂಡಿ ಕೊಟ್ಬಿಟ್ಟು ನಾನು ತಿಂಡಿ ತಿನ್ನೋಣ ಅಂದ್ಕೊಂಡು ತಿಂತಾ ಇದ್ದೀವಿ. ನಿನ್ ಜೊತೆ ಮಾತಾಡೋಕೆ ಇಷ್ಟ ಆಗಲ್ಲ. ಮೆಂತ್ಯ ಯೂಸ್ ಮಾಡಿ. ಏನೈತೆ ಇದಕ್ ಮಂತಿ ಐತೆ ಇದಕ್ ಮಂತಿ ಐತೆ. ದೋಸೆ ಹೇಳು ಬಾಯ್ಬಿಟ್ಟು. ಯಾವ್ದಕ್ ಕಹಿ ಅಂದ್ರೆ ಮೆಂತ್ಯ, ಯಾವ್ದ್ರಲ್ಲೈತೆ ದೋಸೆ, ಹಂಗೆ ಹೇಳು. ಮೆಂತ್ಯ ದೋಸೆ ತಿಂತೀಯಾ? ಮೆಂತ್ಯ ಅಪ್ಪಾಜಿ ಜೊತೆ ಯಾವಾಗ ತಿಂತೀನಿ? ತಿಂತೀಯಲ್ಲ, ವಾಟರ್ಗೆ ಹಾಕಿದ್ದನ್ನ ಅಪ್ಪಾಜಿ. ಇಲ್ಲ
ನಾನು ನನ್ನ ಮಗ ಕೋಳಿಗಳ ತರ ಜಗಳ ಆಡ್ತಾನೆ ಇರ್ತೀವಿ. ಸುಮ್ನೆ ಇದೆಲ್ಲ ಲೈಕ್ ಸೀರಿಯಸ್ ಆಗಿ ಯಾರು ತಗೋಬೇಡಿ. ಬಿಕಾಸ್ ಅವ್ನ್ ಮಾತಾಡೋದೆಲ್ಲ ನನ್ನ ನಗಾಡಿಸ್ಬೇಕು ಅಂತ, ನನ್ನನ್ನು ರೇಗಿಸ್ಬೇಕು ಅಂತ. ಅಷ್ಟ್ ಬಿಟ್ರೆ ಅವ್ನು ಯಾವ್ದನ್ನು ಲೈಕ್ ಏಕವಚನದಲ್ಲಿ ಮಾತಾಡ್ಬೇಕು ಅನ್ನೋ ರೀತಿನಲ್ಲಿ ಏನು ಮಾತಾಡಲ್ಲ. ಅಮ್ಮ ಜೊತೆ ಫನ್ನಿ ಆಗಿರ್ಬೇಕು ಅನ್ನೋದು ಅವನ ಇಂಟೆನ್ಷನ್ ಅಷ್ಟೇ. ಅದು ನನಗೆ ಅರ್ಥ ಆಗತ್ತೆ. ಬಟ್ ಅಪರೂಪಕ್ಕೆ ನೋಡೋ ನಿಮಗೆ ಅರ್ಥ ಆಗಲ್ಲ. ಸೊ ಹಾಗಾಗಿ ನಿಮ್ ಚಿಂಟು ಯಾಕೆ ಆ ರೀತಿ ಮಾತಾಡ್ತಾನೆ ಅಂತ ಕೇಳ್ತೀರಾ. ಸೊ ಪ್ಲೀಸ್ ಯಾರು ನನ್ನ ಮಗನ ಬಗ್ಗೆ ತಪ್ಪು ತಿಳ್ಕೊಬೇಡಿ. ಅವನು ತುಂಬಾ ಒಳ್ಳೆ ಮಗ. ಸೊ ಹೊಸ ಗ್ಲೌಸ್ ತಗೊಂಡಿದ್ದೀನಿ ಹಾಕೊಳ್ಳೋಣ ಅಂತ. ತುಂಬಾ ದಿನ ಆಗಿತ್ತು ತಗೊಂಡು, ಬಟ್ ಇವತ್ತಿಂದ ಹಾಕೊಳ್ಳೋಣ ಅಂತ ಹಾಕೋತಾ ಇದ್ದೀನಿ. ಆ್ಯಂಡ್ ನಿಮ್ಗೆಲ್ಲ ಹೇಳ್ದೆ ಅಲ್ಲ, ಕಾರ್ ಬಗ್ಗೆ ಏನಾದ್ರು ಒಂದು ಡಿಸಿಷನ್ ತಗೊಳ್ಳೋಣ ಅಂತ ಇದ್ದೀನಿ ಅಂತ. ಸೊ ತುಂಬಾ ಡೈಲಮಾದಲ್ಲಿದ್ದೀನಿ. ಮಾರುತಿ ಕಾರ ಅಥವಾ ಕ್ವಿಡ್ ರೆನಾಲ್ಟ್ ಅಲ್ಲಿ ಹೋಗೋಣ ಅಂತ. ಇವೆರಡರಲ್ಲಿ ಈಗ ಡೈಲಮಾ ಇದೆ. ಸೊ ನೋಡ್ಬೇಕು ಏನಾಗತ್ತೆ ಅಂತ. ಅದಕ್ಕೂ ಮುಂಚೆ ಆಕ್ಚುಲಿ ಕಾರಿಗೆ ಸ್ವಲ್ಪ ಫಂಡ್ಸ್ ಬೇಕು ಅಲ್ಲ, ಹಾಗಾಗಿ ಈಗ LIC ಆಫೀಸಿಗೆ ಬಂದಿದ್ದೀನಿ. ಯಾಕೆ ಅಂದರೆ ನಂದೊಂದು ಬಾಂಡು ಮೆಚ್ಯೂರ್ ಆಗಿದೆ, ಒಂದಲ್ಲ ಎರಡು ಗೈಸ್. ಸೊ ಹಾಗಾಗಿ ಅದ್ರ ಬಗ್ಗೆ ವಿಚಾರಿಸೋಣ ಅಂತ ಬಂದಿದ್ದೀನಿ. ಅವ್ರು ಹೇಳಿದ್ರು ಅದಕ್ಕೆ ಲೈಕ್ ನೀವು ಪಾಸ್ಬುಕ್ದು ಎಲ್ಲ ಮೇನ್ ಪೇಜ್ ಎಲ್ಲ ಕೊಡಬೇಕು ಅಂತ. ಬಟ್ ನನ್ನ ಪಾಸ್ಬುಕ್ಕು ಅಕೌಂಟಿಗೆ ಕೊಡೋದು ಏನಾಗಿತ್ತು ಅಂದರೆ, ಅದು ನಂದು ಚನ್ನರಾಯಪಟ್ಟಣ ಬ್ರಾಂಚಿಂದ ಆಗಿತ್ತು. ಬಟ್ ನಾನು ಅದನ್ನು ಅಂಕೋಲಾ ಬ್ರಾಂಚಿಗೆ ಚೇಂಜ್ ಮಾಡಿಸಿದ್ದೀನಿ. ನಾನು ಇದುವರೆಗೂ ಪಾಸ್ಬುಕ್ ತೊಗೊಂಡಿರಲಿಲ್ಲ. ಸೊ ಹಾಗಾಗಿ ಅದನ್ನು ಸಹ ಹೊಸ ಪಾಸ್ಬುಕ್ಕು ಹೊಸ ಬ್ರಾಂಚಿಂದ ತಗೊಳ್ಳೋಣ ಅಂದ್ಬಿಟ್ಟು SBIಗೆ ಬಂದಿದ್ದೀನಿ, ಅಂಕೋಲಾ ಬ್ರಾಂಚಿಗೆ. ಸೊ ಇದೆಲ್ಲ ಪ್ರಾಸೆಸ್ ಮಾಡ್ಕೋಬೇಕು ಅಲ್ಲ, ನಿಧಾನಕ್ಕೆ ಇದೆಲ್ಲ ಆದರೆ ಫೈನಲ್ ಆಗಿ ನಾನು ಒಂದು ಕಾರ್ ಅಂತ ತಗೊಂಡು ಬರ್ಬೋದು ಅನ್ನೋ ಆಸೆಯಿಂದ ಇವೆಲ್ಲ ಮಾಡ್ತಾ ಇದ್ದೀನಿ. ಅಯ್ಯಪ್ಪ, ತೆಂಗಿನ ಮರ ನೋಡಿ ಗೈಸ್ ಎಷ್ಟು ದೊಡ್ಡ ಇದೆ. ಹಾಗೆಯೇ ನಾನು ಒಗ್ದಿರೋ ಬಟ್ಟೆದು ಕ್ಯೂ ಸಹ ಅಷ್ಟೇ ದೊಡ್ಡ ಇದೆ ಗೈಸ್. ನೋಡಿ ಎಷ್ಟು ಬಟ್ಟೆ ಹೋಗ್ದಿದ್ದೀನಿ ಅಂತ. ಯಪ್ಪ, ಒಂದು ದಿನಕ್ಕೆ ಇಷ್ಟೇ ಬಟ್ಟೆ ಇರುತ್ತೆ. ಒಂದು ದಿನಕ್ಕೆ ಅಂತ ಅಲ್ಲ, ರೆಗ್ಯುಲರಾಗಿ ಇಷ್ಟು ಬಟ್ಟೆ ಇದ್ದೇ ಇರುತ್ತೆ. ಇದರಲ್ಲಿ ಏನು ಮಾಡ್ತಾಯಿದ್ವು, ನಾನು ಮತ್ತು ಯಮುನಾ ಡಿವೈಡ್ ಮಾಡ್ಕೋತಾ ಇದ್ವು. ನಾನು ಒಂದು 60%, ಅವರೊಂದು 40% ಅಂತ. ಬಟ್ ಇವಾಗ ಎಲ್ಲ ಬಟ್ಟೆನೂ ನಾನೇ ವಾಶ್ ಮಾಡಬೇಕು. ಸೊ ಇವಾಗ ಹತ್ತತ್ರ ಟೈಮು 10:30 ಆಗಿದೆ. ನಂದು ಬಟ್ಟೆ ಕೆಲಸ ಮುಗೀತು ಇಲ್ಲಿಂದ ಇಲ್ಲಿವರೆಗೂ. ಆ್ಯಂಡ್ ನಾನು ಅಂದ್ಕೊಂಡಿದ್ದೀನಿ ಮಳೆಗಾಲ ಮುಗೀತು ಅಂತ. ಅದಕ್ಕೇ ನಮ್ಮ ಚಿಂಟುದು ಏನದು ರೈನ್ ಜಾಕೆಟು ಮತ್ತು ಅವನ ಬ್ಯಾಗಿಗೆ ಜಾಕೆಟು ಎಲ್ಲ ಇರುತ್ತಲ್ಲ, ಸೊ ನೆನಿಬಾರ್ದು ಅಂತ ಅದನ್ನೆಲ್ಲ ವಾಶ್ ಮಾಡಿ ಹಾಕಿದ್ದೀನಿ. ಯಾಕೆಂದರೆ ಬಿದ್ದು ಒದ್ದಾಡ್ತಾಯಿತ್ತು ಎಲ್ಲ ಕಡೆ ಇದು. ಸೊ ವಾಶ್ ಮಾಡಿ ಒಂದು ಕಡೆ ಕ್ಲೀನಾಗಿ ಮಡಿಸಿ ಇಡೋಣ, ಒಣಗಿಸ್ಬಿಟ್ಟು ಅಂದ್ಕೊಂಡು ಅದನ್ನು ಸಹ ವಾಶ್ ಮಾಡಿದ್ದೀನಿ ಈ ಬಟ್ಟೆಗಳ ಜೊತೆ. ಸೊ ಇವತ್ತು ನೋಡಿ ಇಷ್ಟಾಯಿತು ಕತೆ. ಇನ್ನೂ ಪಾತ್ರೆ ಬೆಳಗಿಲ್ಲ ಗೈಸ್. ಪಾತ್ರೆ ನೋಡಬೇಕು, ಮಧ್ಯಾಹ್ನ ಮೇಲೆ ಬೆಳಗ್ತೀನಿ. ಇವಾಗ ಅಡುಗೆ ಕೆಲಸ ಮಾಡ್ಕೋಬೇಕು. ಏನು ತೊಗೊಂಡೋಗೋದು ಅಂತ ಗೊತ್ತಿಲ್ಲ ಗೈಸ್. ನೋಡೋಣ ಏನಾಗುತ್ತೆ ಅದನ್ನು ಮಾಡಿಕೊಂಡು ಹೋಗೋದು. ನನ್ನ ಮಗ ಪಾಪದವನು, ನೀವು ಅಂದ್ಕೊಂಡಿರೋ ಥರ ರೆಬೆಲ್ ಅಲ್ಲ ಅವನು. ಸೊ ನಾನು ಏನು ತೊಗೊಂಡೋದ್ರೂ ಪಾಪ ಮಗು ತಿನ್ನುತ್ತೆ. ಸೊ ಬನ್ನಿ ಹೋಗೋಣ, ಬೇರೆ ಕೆಲಸ ಮಾಡ್ಕೊಳ್ಳೋಣ. ಬಟ್ಟೆ ಕೆಲಸ ಅಂತೂ ಮುಗೀತು ನೋಡಿ, ಎಲ್ಲ ಖಾಲಿ ಬಟ್ಟೆ. ಹಾಡಿದ್ದೆ ಹಾಡು ಕಿಸ್ಬಾಯ್ ದಾಸ ಅಂದಂಗೆ ದಿನ ಇದೇ ಕೆಲಸ. ಎದೋ ಬಟ್ಟೆ ನೆನೆ ಹಾಕು, ತಿಂಡಿ ಮಾಡು, ಬಟ್ಟೆ ಹೋಗಿ, ಪಾತ್ರೆ ತೊಳಿ, ಕಸ ಗುಡಿಸು, ಮನೆ ಒರೆಸು, ಚಿಂಟು ಕರ್ಕೊಬಾ, ಊಟ ಮಾಡಿಸು, ಬಿಟ್ಬಿಟ್ಟು ಬಾ. ಇವೇ ಆಗೋಯ್ತಲ್ಲ ಗೈಸ್, ಇದೇ ಆಗೋಯ್ತು. ಏನು ಮಾಡೋದು ಏನು ಬಿಡೋದು ಅನ್ನೋದೇ ಗೊತ್ತಾಗಲ್ಲ. ಸಮ್ಟೈಮ್ಸ್ ಬ್ಲ್ಯಾಂಕ್ ಆಗಿಬಿಡ್ತೀನಿ. ಗಿಡಗಳೇ ಚಂದ ಗೈಸ್, ಆರಾಮಾಗಿ ಬೆಳ್ಕೋತವೆ. ಬೇಡ ಅಂದಾಗ ಒಣಗೋಗ್ತವೆ. ಎಷ್ಟು ಚಂದ ಅಲ್ಲ ಮರ ಗಿಡಗಳು, ಪ್ರಾಣಿ ಪಕ್ಷಿಗಳು. ನನಗೆ ಮುಂಚೆ ಇವೆಲ್ಲ ಅನ್ನಿಸ್ತಾ ಇರಲಿಲ್ಲ ಗೈಸ್, ಆದರೆ ಇತ್ತೀಚೆಗೆ ನಿಜ ತುಂಬ ಅನಿಸುತ್ತೆ. ಲೈಫ್ ಏನು ಅಂತ ಗೊತ್ತಾಗೋಗಿದೆ ಅಲ್ಲ. ಸೊ ಇವಾಗ ಪ್ರತಿಯೊಂದ್ರ ಬೆಲೆನೂ ಗೊತ್ತಾಗ್ತಾ ಇದೆ ನನಗೆ. ಆದರೂ ಈ ಮರ ಗಿಡ ನೋಡೋಕ್ಕೇ ಚಂದ ಅನಿಸುತ್ತೆ ಇವಾಗ. ಮುಂಚೆ ಎಲ್ಲ ಏನು ಮರ ಏನು ಗಿಡ ಎಲ್ಲ ನಮ್ಮ ಥರನೇ ಅಂತ ಅನ್ಕೋತಾ ಇದ್ದೆ. ಬಟ್ ನೇಚರೇ ಗೈಸ್.
ಹಾಂ ಬನ್ನಿ ಹೋಗೋಣ. ಟ್ಯಾನ್ ಟಡಾ ಸ್ವಾಗತ ಸುಸ್ವಾಗತ. ನೋಡಿ ಅದೊಂದು ಕೆಟ್ಟೋಗಿದೆ ವಾಷಿಂಗ್ ಮಿಷಿನು, ವೇಸ್ಟ್ ಬಾಡಿ, ರಿಪೇರಿನೂ ಆಗಲ್ಲ, ಈ ಕಡೆ ಯೂಸಿಗೂ ಬರಲ್ಲ. ಆ ಸರ್ವಿಸ್ ಮನೆಗೆ ಕರೆದ್ರೆ ಬಂದರೆ ಸರ್ವಿಸ್ ಚಾರ್ಜ್ ಕೊಡಬೇಕು 500 ರೂಪಾಯಿ. ಅದು ಆ್ಯಕ್ಚುಲಿ ವರ್ಕ್ ಆಗಲ್ಲ, ಆದರೂ ಸಹ ಬಂದು ನೋಡಿದ್ರೆ ಅಷ್ಟು ಕೊಡಬೇಕು ಅಂತ ಹೇಳ್ತಾರೆ. ಏನಪ್ಪ ಮಾಡೋದು? ವರ್ಕ್ ಆಗಲ್ಲ ಅಂದ್ರೂ ಅವ್ರನ್ನ ಕರೆಸೋದಾ ಬ್ಯಾಡ್ವಾ ಅಂತಲೇ ಯೋಚನೆ ಆಗುತ್ತೆ. ಮ್ಯಾಟರ್ ಆಫ್ 500 ಗೈಸ್, 500 ರುಪೀಸ್. ಇನ್ನೂ ಪಾತ್ರೆ ಬೆಳಗಿಲ್ಲ. ಯಾವಾಗ ಮಾಡೋದು, ಯಾವಾಗ ಬಿಡೋದು? ಅಷ್ಟು ಕೆಲಸ ಆಯಿತು ಅಂತ ಬಂದರೆ ಇಲ್ಲಿ ನನ್ನ ಗಂಡ ಇನ್ನೊಂದು ಸ್ವಲ್ಪ ಕೆಲಸ ಇಟ್ಬಿಟ್ಟು ಹೋಗಿರ್ತಾನೆ. ಇದು ನೋಡಿ ಗೈಸ್ ಹಡಪೆಗಳು, ಇದು ಆ್ಯಕ್ಚುಲಿ ಯಾವುದು ನಂದಲ್ಲ, ಎಲ್ಲ ನನ್ನ ಗಂಡಂದೇ ಎಕ್ಸ್ಟ್ರಾ ಥಿಂಗ್ಸ್ಗಳು. ಇದು ಆ್ಯಕ್ಚುಲಿ ಒಂದಿನ ಕೂತ್ಕೊಂಡ್ರೆ ಇಲ್ಲಿ ಯಾವುದೂ ಇರಲ್ಲ. ಇಲ್ಲೆಲ್ಲ ಇರೋದು ಬ್ಯಾಡ್ದೇ ಇರೋದೆ, ಅನ್ವಾಂಟೆಡ್ ಅಂತಾರಲ್ಲ ಅದು. ಬಟ್ ಇದನ್ನು ನಾನೇನಾದರೂ ಸುಟ್ಟು ಹಾಕಿದ್ರೆ, ಎಸೆದ್ರೆ ನೆಕ್ಸ್ಟ್ ಡೇ ಬಂದು ಕೇಳ್ತಾನೆ ಎಲ್ಲೋಯ್ತು, ನಂಗೆ ಅದು ಬೇಕಿತ್ತು ಅಂತ. ಅದಕ್ಕೆ ಹೀಗೆ ಇಟ್ಟಿದ್ದೀನಿ. ಅವನು ಯಾವತ್ತು ಇವನ್ನೆಲ್ಲ ತೆಗಿತಾನೋ, ಯಾವತ್ತು ಹೊರಗಡೆ ಬಿಸಾಕ್ತಾನೋ, ಬೆಂಕಿ ಹಾಕ್ತಾನೋ ಗೊತ್ತಿಲ್ಲ. ಸೊ ಇದೆಲ್ಲ ಕ್ಲಿಯರ್ ಮಾಡಬೇಕು ಅಂತ ನಾನು ಎಷ್ಟೇ ಹಳೆ ಅಡುಗೆಗಳ್ನ ಎಷ್ಟು ಮಾಡಿದ್ರೂ ಸಹ ಕೊನೆಯದಾಗಿ ಇಷ್ಟು ಉಳ್ಕೊಂಡಿದೆ. ಕೆಲಸದವ್ರು ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಈಗ ಕಸ ಗುಡಿಸಿ ಮನೆ ಒರೆಸ್ಬೇಕು. ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿದೆ, ಹಾಗಾಗಿ ಈ ಕಡೆ ಎಲ್ಲ ಓಪನ್ ಮಾಡಿ ಇಟ್ಟಿದ್ದೀನಿ ಕಸ ಗುಡಿಸ್ಕೊಂಡು ಇಲ್ಲಿ ಒರೆಸ್ಕೋಬೇಕು ಅಂತ. ಆದರೆ ಐ ಆಮ್ ನಾಟ್ ಶ್ಯೂರ್ ಕೆಲಸದವ್ರು ಬರ್ತಾರೆ ಅಂತ. ನಮ್ಮನೆ ಕೆಲಸ ಮಾಡೋಕ್ಕೆ ಧೈರ್ಯನೂ ಬೇಕು, ಗಟ್ಟಿಯಾಗೂ ಇರಬೇಕು ಗೈಸ್, ಇಲ್ಲಾಂದರೆ ತುಂಬ ಕಷ್ಟ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಮಧ್ಯಾಹ್ನ ತನಕ ವೆಯ್ಟ್ ಮಾಡಲಾ ಅಥವಾ ನಾನೇ ಎಲ್ಲ ಮಾಡ್ಕೊಂಡು ಬಿಡಲಾ ಇವಾಗ ಅಂತ. ಟೈಮ್ ಇನ್ನೂ 10:30. ನಾನು ಕರೆಕ್ಟಾಗಿ ಮಾಡಿದ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗ್ದೋಗುತ್ತೆ. ಬಟ್ ಅವ್ರು ಬರ್ತಾರೋ ಇಲ್ಲೋ ಅನ್ನೋದೇ ನನಗೆ ಗೊತ್ತಿಲ್ಲ, ಯಾರೂ ಹೇಳೋದು ಇಲ್ಲ ಬಾಯ್ಬಿಟ್ಟು. ಸೊ ಹಾಗಾಗಿ ವೆಯ್ಟ್ ಮಾಡಬೇಕಾಗತ್ತೆ. ಇನ್ನು ಕಸ ಗುಡಿಸಿ ಮನೆ ಒರೆಸ್ಕೋಬೇಕು, ಪಾತ್ರೆ ತೊಳ್ಕೊಬೇಕು. ಅದು ಡಿಪೆಂಡ್ ಆಗೋದು ಕೆಲಸದವರು ಬರ್ತಾರೋ ಇಲ್ಲ ಅನ್ನೋದ್ರ ಮೇಲೆ. ಏನು ಮಾಡೋದು? ಸೊ ಹೀಗೆ ಆಗೋಗುತ್ತೆ. ಮಧ್ಯಾಹ್ನದ ತನಕ ಬೇರೆ ಕೆಲಸ ಮಾಡಿಕೊಂಡು ಆಮೇಲೆ ಮಧ್ಯಾಹ್ನದ ಮೇಲೆ ಕನ್ಫರ್ಮ್ ಆಗುತ್ತೆ ಅವ್ರು ಬರ್ತಾರೋ ಇಲ್ಲೋ ಅಂತ. ಆಮೇಲೆ ಈ ಕೆಲಸಗಳನ್ನ ಮಾಡ್ಕೋಬೇಕು ಅಷ್ಟೇ, ಮತ್ತಿನ್ನೇನೂ ಇಲ್ಲ. ಟೈಮ್ ಆಯಿತು, ಬನ್ನಿ ಚಿಂಟುನ ಕರ್ಕೊಬರೋಣ. ಬೇಗ ಬೇಗ ಸಾಕಾ? ಆ ಕಡೆನೂ ಮಾಡು, ಮುಂದೆ ಎಲ್ಲ ಇನ್ನೂ ಚೆನ್ನಾಗಿದೆ. ಅಲ್ಲಿ ಮಾಡುವಂತೆ ಇನ್ನೊಂದು ರೋಡಲ್ಲಿ ಈಗ ಆಫ್ ಮಾಡಿ. ನನ್ನ ಮಗನಿಗೆ ಫುಲ್ ಚೆಂದಾಗಿ ಅದನ್ನು ಕ್ಯಾಪ್ಚರ್ ಮಾಡೋ ಅಂದರೆ ಏನೋ ಕಾಟಾಚಾರಕ್ಕೆ ಕ್ಯಾಪ್ಚರ್ ಮಾಡಿದ್ದಾನೆ. ಆ್ಯಕ್ಚುಲಿ ಅಲ್ಲಿ ಮೇಲ್ಗಡೆ ಅವನ ಥರ ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಮಾಡಿದ್ರು. ನಾನು ಅದನ್ನು ಕ್ಯಾಪ್ಚರ್ ಮಾಡಂತ ಹೇಳಿದ್ದೆ, ಬಟ್ ಅವನು ಅದನ್ನು ಕ್ಯಾಪ್ಚರೇ ಮಾಡಿಲ್ಲ. ಇಲ್ಲೂ ಅಷ್ಟೇ, ಆ್ಯಕ್ಚುಲಿ ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಿ ಡೆಡ್ ಎಂಡಲ್ಲಿ ಅಲ್ಲೂ ಸಹ ತುಂಬ ಚೆನ್ನಾಗಿದೆ. ಅದನ್ನು ಕ್ಯಾಪ್ಚರ್ ಮಾಡು ಅಂದರೆ ಅವ್ನು ಬರೀ ಅರ್ಧಂಬರ್ಧ ಕ್ಯಾಪ್ಚರ್ ಮಾಡಿದ್ದಾನೆ. ಯಾವಾಗಲೂ ಹೀಗೆ ಮಾಡ್ತಾನೆ. ನನಗೆ ಒಬ್ಬರು ಸಪೋರ್ಟ್ ಮಾಡೋರಿಲ್ಲ, ಆ್ಯಂಡ್ ನನಗೆ ಬೇಕಾಗಿರೋ ಥರ ಯಾರೂ ಕ್ಯಾಪ್ಚರ್ ಸಹ ಮಾಡಿಕೊಡೋದಿಲ್ಲ. ಹೇಳಿದ್ರು ಸಹ ನನ್ನ ಮಗನಿಗೆ ನೋಡಿ ಎಷ್ಟು ನನಗೆ ಆಟ ಆಡಿಸ್ತಾನೆ. ಅಲ್ಲಿ ನೋಡಿ ಅದು ಚಂದ ಇದೆ ಅಲ್ಲ, ಅದನ್ನು ಆ್ಯಕ್ಚುಲಿ ಇನ್ನೂ ಝೂಮಲ್ಲಿ ಚೆಂದಾಗಿ ಮಾಡ್ಬೋದಿತ್ತು. ಅವನು ಅದನ್ನು ಸಹ ಹಿಂಗೆ ಅರ್ಧಂಬರ್ಧ ಮಾಡಿದ್ದಾನೆ. ಇಟ್ಸ್ ಓಕೆ ಓಕೆ ಕೈಂಡ್ ಆಫ್ ಅನ್ನೋ ಥರ. ಬಟ್ ಅಲ್ಲಿ ಸರ್ಕಲಲ್ಲಿ ಸಹ ಇದೇ ಥರ ಇತ್ತು, ಅದನ್ನು ಸಹ ಅವನು ಹಿಂಗೆ ಅರ್ಧಂಬರ್ಧ ಮಾಡಿ ಇಟ್ಟಿದ್ದ. ಸೊ ಅದನ್ನೇ ಅವನಿಗೆ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ. ಪುಟ 0.5 ಅಲ್ಲಿ ಮಾಡಮ್ಮ ಅಂತ ಮುಂಚೆನೇ ಹೇಳೋದಲ್ವಾ ಅಮ್ಮ ಅಂತ ಆಮೇಲೆ ಹೇಳ್ತಾನೆ. ಸೊ ಏನು ಹೇಳಬೇಕು ನನ್ನ ಮಗನಿಗೆ ಅನ್ನೋದೇ ಗೊತ್ತಾಗಲ್ಲ. ಇವತ್ತು ನನ್ನ ಹಸ್ಬೆಂಡಿಗೆ ದ್ರಾಕ್ಷಿ ತಂದಿದ್ದೀನಿ, ಕಪ್ಪು ದ್ರಾಕ್ಷಿ. ಸ್ವಲ್ಪ ಸ್ವೀಟಿಶ್ ಇತ್ತು, ಹಾಗಾಗಿ ತೊಗೊಂಡು ಬಂದೆ. ಇದು ಬಂದು 200 ರೂಪಾಯಿ kg. ಸೊ ಇರಲಿ ನೋಡೋಣ ಅಂದ್ಬಿಟ್ಟು ತೊಗೊಂಡು ಬಂದೆ. ದಿನ ಏನದು
ಮೋಸಂಬಿ ಹಣ್ಣು ಪೈನಾಪಲ್ಲು ಅದೆಲ್ಲ ತಿಂದು ಬೇಜಾರಾಗಿತ್ತು ಅಲ್ಲ. ಸೊ ಇವತ್ತು ಬಂದ್ಬಿಟ್ಟು ದ್ರಾಕ್ಷಿ ತೊಗೊಂಡು ಬಂದೆ ಮತ್ತು ಆರೆಂಜ್ ತೊಗೊಬಂದಿದ್ದೀನಿ. ಸೊ ಆರೆಂಜು ಏನು ಅಷ್ಟೊಂದು ಸ್ವೀಟ್ ಇಲ್ಲ, ಬಟ್ ಓಕೆ ನೋಡೋಕ್ಕೆ ಮಾತ್ರ ಆರೆಂಜ್ ತುಂಬ ಚೆನ್ನಾಗಿತ್ತು. ಆದರೆ ಸ್ವಲ್ಪ ಹುಳಿ ಇದೆ. ನಾನು ಅಡ್ಜಸ್ಟ್ ಮಾಡ್ಕೋತೀನಿ, ಬಟ್ ನನ್ನ ಗಂಡ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ. ನಿನ್ನೆ 2 ಆರೆಂಜ್ ಕೊಟ್ಟಿದ್ದೆ, ಅವನು ಸರಿಗೆ ತಿಂದಿರಲಿಲ್ಲ. ಅದಕ್ಕೆ ಇವತ್ತು ಬರೀ ಒಂದೇ ಒಂದು ಆರೆಂಜ್ನ ಬಿಡಿಸಿ ಇಟ್ಟಿದ್ದೀನಿ. ಸೊ ದ್ರಾಕ್ಷಿ ಇಟ್ಟಿದ್ದೀನಿ. ಸೊ ಇವತ್ತು ಊಟ ಆದಮೇಲೆ ತಿನ್ನೋಕ್ಕೆ ಫ್ರೂಟ್ಸು ಏನಪ್ಪ ಅಂದರೆ ದ್ರಾಕ್ಷಿ ಮತ್ತು ಆರೆಂಜ್. ರೆಡಿ ಬೇಗ ನೀನು. ರೆಡಿ ಬೇಗ ಅಲ್ಲ, ಕರೆಕ್ಟಾಗಿ ಮಾಡು. ನೀವು ಬರೋ ಥರ ಮಾಡ್ತಿದ್ದೀನಿ. ಬಂದರೆ ಅದ್ರ ಹಣ್ಣನ್ನೆಲ್ಲ ಬಿಡಿಸಿಟ್ಬಿಟ್ಟು ಈಗ ರೆಸಾರ್ಟ್ ಕಡೆ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ರೆಸಾರ್ಟಿಂದ ಬರೋ ಅಷ್ಟೊತ್ತಿಗೆ ವಾಪಸ್ ಟೈಮಾಗಿ ಹೋಗಿರುತ್ತೆ. ಆಮೇಲೆ ಬಂದು ಹಣ್ಣೆಲ್ಲ ಬಿಡಿಸ್ಕೊಂಡು ಕೂರೋಕ್ಕಾಗಲ್ಲ, ಡೈರೆಕ್ಟ್ ಬಂದು ನಿದ್ದೆ ಮಾಡಿಬಿಡ್ತೀನಿ. ಹಾಗಾಗಿ ಸೊ ಈಗ ಹೋಗ್ತಾ ನೋಡ್ತಾ ಇದ್ದೆ, ಲೈಟಿಂಗ್ಸ್ ಎಲ್ಲ ಇತ್ತು. ಏನಪ್ಪ ಇದು ಅಂದರೆ ಇಲ್ಲಿ ಮುಸ್ಲಿಮ್ಸು ಸಮಾವೇಶ ಇತ್ತು ಆ್ಯಂಡ್ ತುಂಬ ಗ್ರ್ಯಾಂಡಾಗಿತ್ತು. ಹಾಗೆ ನಾನು ಸಂಜೆ ತೋರಿಸ್ದೆ ಅಲ್ಲ, ಅದು ಬಂದು ಹಿಂದೂ ಸಮಾವೇಶದ್ದು. ಸೊ ಇಲ್ಲಿ ಇದು ಗಂಗಾವಳಿ ಬ್ರಿಡ್ಜ್ ಹತ್ರ. ಇಲ್ಲಿ ನೀವು ಒಂದು ವಿಶೇಷತೆ ಏನು ಅಂದರೆ, ಒಂದು ಕಡೆ ಏನದು ಮಸೀದಿ ಇದ್ದರೆ ಇನ್ನೊಂದು ಕಡೆ ಟೆಂಪಲ್ ಇದೆ, ದೇವಸ್ಥಾನ ಇದೆ. ಸೊ ಎರಡೂ ಸಹ ಯಾವಾಗಲೂ ಲೈಟಿಂಗ್ಸಲ್ಲೇ ಮಿಂಚ್ತಾ ಇರುತ್ತೆ. ಇದು ನೋಡೋಕ್ಕೆ ಚೆಂದ ಅನಿಸುತ್ತೆ ಯಾವಾಗ್ಲೂ. ಇಲ್ಲಿ ಬಂದಾಗೆಲ್ಲ ನನಗೆ ಖುಷಿ ಸಹ ಆಗುತ್ತೆ. ನೋಡಿ ಎಷ್ಟು ಗ್ರ್ಯಾಂಡಾಗಿ ಡೆಕೋರೇಷನ್ಸ್ ಮಾಡಿದ್ದಾರೆ, ಚೆಂದ ಕಾಣ್ತಾ ಇದೆ ಅಲ್ಲ, ನೋಡೋಕ್ಕೆ ಚೆಂದ ಅನಿಸುತ್ತೆ. ಆ್ಯಂಡ್ ಲೈಟಿಂಗ್ ಸಹ ಅಷ್ಟೇ ಕ್ಯೂಟಾಗಿ ಮಾಡಿಸಿದ್ರು. ನಮ್ಮ ರೆಸಾರ್ಟು ಏನು ಕಮ್ಮಿ ಇಲ್ಲ, ಲೈಟಿಂಗ್ಸಿಂದ ಜಗಮಗಿಸ್ತಾನೇ ಇರುತ್ತೆ ಯಾವಾಗ್ಲೂ. ಕಸ್ಟಮರ್ಸ್ ಇರಲಿ ಇಲ್ಲದ ಹೋಗಲಿ, ಯಾವಾಗಲೂ ಒಂದೇ ರೀತಿಯಲ್ಲಿ ಇರುತ್ತೆ. ಆ್ಯಂಡ್ ಇವತ್ತಿನ ದಿನ ಬಂದು ಹೌಸ್ಫುಲ್ ಆಗಿತ್ತು. ಯಾಕೆ ಅಂದರೆ ಇವತ್ತು ಜಾನ್ವರಿ 25, ರಿಪಬ್ಲಿಕ್ ಡೇ ಪ್ರಯುಕ್ತ ಜನಗಳು ಎಲ್ಲರೂ ತುಂಬ ಜನ ಅವ್ರದ್ದು ಹಾಲಿಡೇಸ್ನ ಪ್ಲ್ಯಾನ್ ಮಾಡಿರ್ತಾರೆ. ಹಾಗೆ 25th ತುಂಬ ಜನ ಏನದು ಫ್ಲೋಟಿಂಗ್ ಇತ್ತು ನಮ್ಮ ಗೋಕರ್ಣದಲ್ಲಿ. ಸೊ ಹಾಗಾಗಿ ಹೌಸ್ಫುಲ್ ಆಗಿತ್ತು. ಆ್ಯಂಡ್ ನೋಡ್ತಾ ಇರ್ಬೋದು, ಎಲ್ಲರೂ ಅವರವರ ಲೋಕದಲ್ಲೇ ಇದ್ದಾರೆ. ಸೊ ಎಲ್ಲರೂ ಕೆಲವೊಬ್ಬರು ಡ್ಯಾನ್ಸ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದರೆ, ಕೆಲವೊಬ್ಬರು ತಿನ್ನೋದ್ರಲ್ಲಿ ಬ್ಯುಸಿ. ಸೊ ಹೀಗೆ ಅವ್ರವ್ರ ಲೋಕದಲ್ಲಿ ಅವ್ರವ್ರು ಬ್ಯುಸಿ. ನಾನು ಬಂದು ನನ್ನ ಲೋಕದಲ್ಲಿ ಬ್ಯುಸಿ. ಅದು ಯಾವುದಪ್ಪ ಅಂದರೆ ಕಿಚನ್ ಲೋಕ. ಲಿವಿನ್ ವೇವ್ಸಲ್ಲಿ ಸೀ ಫುಡ್ಡು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಸಿಗುತ್ತೆ, ರೀಸನಬಲ್ ಆಗು ಸಿಗುತ್ತೆ. ಬಂದಾಗ ಒಂದ್ಸಲ ಟ್ರೈ ಮಾಡಿ. ಚಿಂಟುನ ಬೇಗ ಮನೆಗೆ ಕರ್ಕೊಂಡು ಹೋಗ್ಬೇಕಿತ್ತು, ಬಿಕಾಸ್ ನೆಕ್ಸ್ಟ್ ಡೇ ಬಂದು ಜಾನ್ವರಿ 26 ಅವ್ರ ಸ್ಕೂಲಲ್ಲಿ ಸೆಲೆಬ್ರೇಷನ್ಸು ಪ್ರೊಸೆಷನ್ಸು ಎಲ್ಲ ಇತ್ತು. ಅವನು ಬೇಗ ಹೋಗಬೇಕಿತ್ತು. ಹಾಗಾಗಿ ನಾನು ಮನೆಗೆ ಹೋಗೋ ಅಷ್ಟರಲ್ಲೇ 12:15 ಆಯಿತು. ಪಾಪ ಮಗುಗೂ ನಿದ್ದೆ ಇಲ್ಲ, ಬೆಳಗ್ಗೆ ಬೇರೆ ಬೇಗ ಎದ್ದೊಳ್ಬೇಕು. ನನಗೆ 5 ಗಂಟೆಗೆ ಎಚ್ಚರ ಆಗಿತ್ತು, ಬಟ್ ಇಷ್ಟು ಬೇಗ ಏನಪ್ಪ ಎದ್ದೊಳ್ಳಿ ಅಂದ್ಬಿಟ್ಟು ವಾಪಸ್ ಮಲ್ಕೊಂಡೆ. ಮತ್ತೆ ಹೇಳೋ ಅಷ್ಟರಲ್ಲಿ ಎಕ್ಸಾಕ್ಟ್ 7 AM ಆಗಿತ್ತು. ಆ್ಯಂಡ್ ನಾನು ಅರ್ಜೆಂಟಲ್ಲಿ ಹರಿಬರಿನಲ್ಲಿ ಎದ್ದೆ, ಚಿಂಟುನು ಎದ್ದೋಳಿಸ್ದೆ. ಆ್ಯಂಡ್ ಅವನಿಗೆ ಹಾಲು ಕೊಟ್ಟು ಎಲ್ಲ ಮಾಡಿ ಕರ್ಕೊಂಡು ಬರೋ ಅಷ್ಟೊತ್ತಿಗೆ ಕರೆಕ್ಟಾಗಿ 7:30. ಅವನಂತೂ ರುದ್ರ ತಾಂಡವ ಆಡ್ತಾ ಇದ್ದ ನನ್ನ ಮಗ. ಅಮ್ಮ ಲೇಟ್ ಆಯಿತು, ನಮ್ಮ ಕ್ಲಾಸಲ್ಲಿ ಬೈತಾರೆ ಹಾಗೆ ಹೀಗೆ ಆ್ಯಂಡ್ ಪನಿಷ್ಮೆಂಟ್ ಕೊಡ್ತಾರೆ ಅಂತ. ಸೊ ಬಟ್ ಸ್ಟಿಲ್ ನಾನು ನಿಮ್ದು ಯಾವಾಗಲೂ ಇದ್ದಿದ್ದೆ ಅಂದ್ಬಿಟ್ಟು ನಾನು ಕರ್ಕೊಂಡು ಹೋದೆ. ಎಲ್ಲೇ ಆಗಿರ್ಬೋದು, 5 ನಿಮಿಷ ಲೇಟಿಗೆಲ್ಲ ಕನ್ಸಿಡರೇಷನ್ಸ್ ಕೊಡಬೇಕು. ಇವರು ಹಾಗಲ್ಲ, 5 ನಿಮಿಷ ಲೇಟ್ ಆದರೆ ಕೆಳಗೆ ಕೂರಿಸೋದು, ಪನಿಷ್ಮೆಂಟ್ ಕೊಡೋದು, ಇಲ್ಲ ಅಂದರೆ ಈ ರೀತಿ ಬೈಯೋದು, ಅಥವಾ ಏನದು ಟಿ.ಸಿ ಕೊಡ್ತೀನಿ ಅನ್ನೋದು. ಅಕಸ್ಮಾತ್ ಇವೆಂಟ್ಸಿಗೆ ಪಾರ್ಟಿಸಿಪೇಷನ್ಸ್ ಮಾಡೋಕ್ಕಾಗಿಲ್ಲ ಅಂದರೆ, ಲೈಕ್ ಈಗ ಜಾನ್ 26ಗೆ ಬರಲಿಲ್ಲ ಅಂದರೆ ಟಿ.ಸಿ ಕೊಡ್ತೀನಿ ಅಂತಾರೆ. ಸೊ ಈ ರೀತಿ ಎಲ್ಲ ನನಗಂತೂ ಕಿರಿಕಿರಿ ಸಾಕಾಗಿ ಹೋಗ್ಬಿಟ್ಟಿದೆ ಈ ಸ್ಕೂಲಲ್ಲಿ. ಅದಕ್ಕೋಸ್ಕರ ಮುಂದಿನ ವರ್ಷ ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಇಲ್ಲೇ ಕಂಟಿನ್ಯೂ ಮಾಡಬೇಕು, ಮುಂದೆ ಬೇರೆ ಎಲ್ಲಾದರೂ ಹಾಕಬೇಕು, ಯಾವುದೂ ಗೊತ್ತಿಲ್ಲ. ಬಟ್ ನಿಜ ಹೇಳ್ತೀನಿ, ನನ್ನ ಮಗ ಅಂತೂ ಈ ಸ್ಕೂಲಿಗೆ ಹೋಗಲ್ಲ ಅಂತಾನೆ ಕೂತ್ ಬಿಟ್ಟಿದ್ದಾನೆ. ಸೊ ಹೇಗೋ ಒಂದು ನನ್ನ ಮಗನ ಕರ್ಕೊಬಂದ್ಬಿಟ್ಟೆ. ಪಾಪ ಎದ್ನೋ ಬಿದ್ನೋ ಅಂದ್ಬಿಟ್ಟು ಅವನು ಓಡ್ ಹೋಗ್ತಾ ಇದ್ದ. ಬಿದ್ದಿದ್ರೆ ಏನ್ ಗತಿ ಅನ್ನಿಸ್ಬಿಡ್ತು ನನಗೆ. ಎಕ್ಸಾಕ್ಟಾಗಿ ಬ್ರಿಡ್ಜ್ ಹತ್ರ ಬಂದ, ಬಸ್ ಆ ಕಡೆಯಿಂದ ಬರ್ತಾ ಇತ್ತು. ಸೊ ಸ್ಟಾಪ್ ಮಾಡಿದೆ, ಬಿಕಾಸ್ ಬಸ್ ಆಲ್ರೆಡಿ ಸ್ವಲ್ಪ ಮುಂದೆ ಬಂದ್ಬಿಟ್ಟಿತ್ತು. ಹಾಗಾಗಿ ಹೇಗೂ ಸ್ಟಾಪ್ ಮಾಡಿದ್ನಲ್ಲ ಅಂದ್ಬಿಟ್ಟು ಸೀನರಿನ ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೆ ಇಲ್ಲಿ ಬಂದರೆ ಈ ಬೆಟ್ಟ ಎಲ್ಲ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ
ಮೂವಿಂಗಲ್ಲಿ ನೋಡಬೇಕಾದ್ರೆ ತುಂಬ ಚಂದ ಅನಿಸುತ್ತೆ. ಸೊ ನನಗಂತೂ ತುಂಬ ಇಷ್ಟ. ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ನಾನು ಡೈಲಿ ಇದೇ ರೋಡಲ್ಲಿ ಓಡಾಡೋದು. ಸೊ ನನಗೆ ಆಬ್ವಿಯಸ್ಲಿ ಇಷ್ಟ ಆಗ್ಬೋದೇನೋ. ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಹೇಳಿ ಆಯಿತಾ. ಸೊ ಸ್ಕೂಲಿಂದ ಮನೆಗೆ ಬಂದೆ. ಮನೆಗೆ ಬಂದ್ಬಿಟ್ಟು ಬೇಗ ಬೇಗ ತಿಂಡಿ ಮಾಡಿಟ್ಬಿಟ್ಟು ವಾಪಸ್ಸು ಹೋಗಬೇಕು. ಯಾಕೆ ಅಂದರೆ ನನಗೆ ಬರುವಾಗ ನೆನಪಾಯಿತು, ನಮ್ಮ ಚಿಂಟು ಪಾಕೆಟ್ ಮನಿ ಕೇಳಿದ. ಸೊ ನಾನು ಅದನ್ನು ಕೊಡ್ದೇ ಬಂದ್ಬಿಟ್ಟಿದ್ದೀನಿ. ಅಂದರೆ ಅರ್ಜೆಂಟಲ್ಲಿ ಅವನು ಸಹ ಹೊರಟೋಗ್ಬಿಟ್ಟ. ಆದರೆ ಅವನಿಗೂ ದುಡ್ಡು ಇಸ್ಕೋಬೇಕು ಅಂತ ನೆನಪಿಲ್ಲ, ನನಗೂ ದುಡ್ಡು ಕೊಡಬೇಕು ಅನ್ನೋದು ನೆನಪಿಲ್ಲ. ಬಟ್ ಬರ್ಬೇಕಾದ್ರೆ ನೆನಪಾಯಿತು, ಮನಸ್ಸೆಲ್ಲ ತುಂಬ ಬೇಜಾರಾಯಿತು. ಅದಕ್ಕೆ ಬೇಗ ಬೇಗ ಮಾಡಿಟ್ಬಿಟ್ಟು ಹೋಗ್ಬಿಡೋಣ ಅಂದ್ಬಿಟ್ಟು ಬಂದೆ. ಹಾಗೂ ಅರ್ಧ ದಾರಿಲೇ ವಾಪಸ್ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರೋಣ ಅಂದ್ಕೊಂಡೆ. ಬಟ್ ಬೇಡ, ಸ್ಕೂಲಲ್ಲಿ ಅದೆಲ್ಲ ಪ್ರೊಸೆಷನ್ಸ್ ಎಲ್ಲ ಕರ್ಕೊಂಡು ಹೋಗ್ತಾರೆ ಅಲ್ಲ, ಹೇಗೂ ಅದೆಲ್ಲ ಆದಮೇಲೆ ಅವನು ತಿನ್ನೋದು. ಸೊ ಹಾಗಾಗಿ ನಾನು ಇದನ್ನೆಲ್ಲ ಮಾಡಿಟ್ಬಿಟ್ಟು ಹೋಗ್ಬಿಡೋಣ ಬೇಗ ಅಂತ ಅಂದ್ಕೊಂಡು ಸೊ ಬೇಗ ಬೇಗ ಚಪಾತಿನ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ತಿಂಡಿ ಮಾಡುವಾಗ ನಾನು ಏನಾದರೂ ಕ್ಯಾಪ್ಚರ್ ಮಾಡ್ತಾ ಇದ್ದೆ ಅಂದರೆ ಏನಾದರೂ ಒಂದು ಸ್ಟವ್ ಮೇಲೆ ಇಟ್ಟಿರೋದಕ್ಕೆ ಅನಾಹುತ ಆಗಿರುತ್ತೆ. ನೋಡಿ, ಚಪಾತಿ ಸೇದೋಗಿದೆ. ಗೈಸ್, ನನ್ನ ಹಸ್ಬೆಂಡ್ಗೆ ತಿಂಡಿ ಮಾಡಿಟ್ಬಿಟ್ಟು ಮತ್ತೆ ನೀರಿಗೆಲ್ಲ ರೆಡಿ ಮಾಡಿಟ್ಬಿಟ್ಟು ಬಿಸಿನೀರು ಕಾಯಿಸಿ ಇವಾಗ ಮತ್ತೆ ನಮ್ಮ ಚಿಂಟುನ ಕರ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ. ಪಾಪ ಅವನು ದುಡ್ಡು ಕೇಳಿದ ಗೈಸ್, ಅರ್ಜೆಂಟಲ್ಲಿ ಅವನು ದುಡ್ಡೇ ಇಸ್ಕೊಂಡು ಹೋಗಿಲ್ಲ. ಸೊ ಬೇಗ ಹೋಗಬೇಕು. ಅವನಿಗೂ ಆಸೆ ಇರುತ್ತೆ ಅಲ್ಲ, ಅವ್ನ ಫ್ರೆಂಡ್ಸ್ ಜೊತೆ ತಿನ್ನಬೇಕು ಅಂತ ಎಲ್ಲ. ಅವರೆಲ್ಲರೂ ದುಡ್ಡು ತಂದಿರ್ತಾರೆ. ಪಾಪ ನನ್ನ ಮಗ ದುಡ್ಡೇ ಇಸ್ಕೊಂಡು ಹೋಗಲಿಲ್ಲ. ಕೇಳಿದ್ದ, ಬಟ್ ಅರ್ಜೆಂಟಲ್ಲಿ ಲೇಟ್ ಆಯಿತು ಅಂದ್ಬಿಟ್ಟು ಮರ್ತೋಗ್ಬಿಟ್ಟ. ಸೊ ನಾನೇ ಹೋಗ್ತೀನಿ ಈಗ. ಬೇಗ ಹೋಗಿ ಅವನಿಗೆ ಅಲ್ಲೇ ದುಡ್ಡು ಕೊಟ್ಬಿಟ್ಟು ನೀನೆಲ್ಲ ಮಜಾ ಮಾಡ್ಕೊಂಡು ಬಾರಪ್ಪ, ತಿನ್ಕೊಂಡು ಉಣ್ಕೊಂಡು ಅಲ್ಲೇ ಕಾಯ್ತಾ ಇರ್ತೀನಿ ಅಂತ ಹೇಳ್ತೀನಿ. ಸೊ ಬನ್ನಿ ಹೋಗೋಣ, ಕರ್ಕೊಂಬರೋಣ. ಟೈಮ್ ಆಯಿತು. ಕಿಚನ್ ಕೆಲಸ ಮುಗೀತು, ಈಗ ನನ್ನ ಮಗನ ಕೆಲಸ. ನೋಡಿ ಗೈಸ್, ಮೊನ್ನೆ ಇನ್ನೂ ವಾಶ್ ಮಾಡಿದ್ದೆ ನನ್ನ ಸ್ಲಿಪ್ಪರ್ಸು. ಈಗ ಯಾವ ರೀತಿ ಆಗಿದೆ ಅಂತ ಬೇಜಾರು ಬಂದ್ಬಿಟ್ಟಿದೆ ಗೈಸ್. ನಾನಂತೂ ಡಿಸೈಡ್ ಮಾಡ್ಕೊಂಡಿದ್ದೀನಿ, ನೆಕ್ಸ್ಟ್ ಏನಾದರೂ ನಾನು ಸ್ಲಿಪ್ಪರ್ಸ್ನ ತೊಗೋಬೇಕು ಅಂದ್ಕೊಂಡ್ರೆ ಖಂಡಿತವಾಗ್ಲೂ ವೈಟ್ ಕಲರ್ ತಗೊಳ್ಳಲ್ಲ. ಏನು ಇಷ್ಟೊಂದು ಚಂದ ನೋಡಿಕೊಂಡ್ರು ಸಹ ಅದು ಮತ್ತೆ ಹಾಗೆ ಆಗತ್ತೆ. ಸೊ ನಾನು ಒಬ್ಳದೇ ಅಲ್ಲ, ಎಲ್ಲರದು ಹಾಗೇನೆ. ಸೊ ನನಗೂ ವಾಶ್ ಮಾಡಿ ಸಾಕಾಗೋಗಿದೆ ಗೈಸ್. ನಮ್ಮೂರಲ್ಲಿ ಆ್ಯಕ್ಚುಲಿ ದನಗಳು ಜಾಸ್ತಿ. ರೋಡಲ್ಲಿ ಮಧ್ಯ ಎಲ್ಲ ಓಡಾಡ್ತಾ ಇರತ್ತೆ. ಹುಷಾರಾಗಿ ಓಡಾಡಬೇಕು. ಅದರಲ್ಲೂ ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೀನಿ ಅಲ್ವಾ. ಸೊ ಹಾಗಾಗಿ ಭಯ ಆಗ್ತಾ ಇತ್ತು. ಹುಷಾರಾಗೆ ಬಂದಿದ್ದೀನಿ. ಆ್ಯಂಡ್ ತುಂಬ ಲೇಟ್ ಆಗಿದೆ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ನಮ್ಮ ಚಿಂಟು ಅವ್ರದ್ದು ಎಲ್ಲಿ ಇದ್ದಾರೆ, ಎಲ್ಲಿ ಹೊರ್ಟೋಗ್ಬಿಟ್ಟಿದಾರಾ, ಏನು ಕತೆ ಒಂದೂ ಗೊತ್ತಾಗಿಲ್ಲ. ಸ್ವಲ್ಪ ಹೊತ್ತು ಬಂದೆ, ಬಸ್ ಸ್ಟ್ಯಾಂಡ್ ಅಪೋಸಿಟ್ ನಿಂತ್ಕೊಂಡೆ. ಚಿಂಟು ಬರ್ತಾನೆ ಅಂತ ಕಾಯ್ಕೊಂಡು ಎಷ್ಟೊತ್ತಾದರೂ ಪುಣ್ಯಾತ್ರು ಬರಲಿಲ್ಲ. ಆಮೇಲೆ ಅಂದ್ಕೊಂಡೆ ಮೇ ಬಿ ಅವ್ರು ಆಲ್ರೆಡಿ ಡೆಸ್ಟಿನೇಷನ್ ಅಂತ ಏನಿರುತ್ತಲ್ಲ ಅದನ್ನು ರೀಚ್ ಆಗಿರ್ಬೋದೇನೋ, ಮೇ ಬಿ ಪ್ರೊಸೆಷನ್ಸ್ ಇನ್ನೇನು ಮುಗಿಯುತ್ತೇನೋ ಅಂತ ಅಂದ್ಕೊಂಡು ನಾನು ನೋಡ್ತಾನೇ ಇದ್ದೆ. ಎಷ್ಟು ನೋಡಿದ್ರೂ ಸಹ ಇದು ಮುಗೀತಾನೇ ಇಲ್ಲ. ಬಿಕಾಸ್ ಅಂಕೋಲಾ ತಾಲೂಕಲ್ಲಿರೋ ಸ್ಕೂಲ್ಗಳು, ಅಂದರೆ ಹಳ್ಳಿಯಿಂದ ಬಂದಿರೋ ಸ್ಕೂಲ್ಗಳು ಸಹ ಇಲ್ಲೆಲ್ಲ ಪ್ರೊಸೆಷನ್ಸಿಗೆ ಬಂದಿತ್ತು. ಹಾಗಾಗಿ ತುಂಬ ಲಾಂಗ್ ಪ್ರೊಸೆಷನ್ನು ಗೈಸ್, ಉದ್ದವಾಗಿತ್ತು. ಎಷ್ಟು ನೋಡಿದ್ರೂ ಮುಗಿತಾನೇ ಇಲ್ಲ. ಪ್ರತಿಯೊಂದು ಸ್ಕೂಲಲ್ಲೂ ಸ್ವಲ್ಪ ವೆರೈಟಿಯಾಗಿ ಮಾಡಿದ್ರು. ಆ್ಯಂಡ್ ಮಕ್ಳುಗಳ್ನ ನೋಡೋಕ್ಕೆ ಚಂದ. ಪಾಪ ಅವರು ಪ್ರಾಕ್ಟೀಸ್ ಎಲ್ಲ ಎಷ್ಟು ಕಷ್ಟಪಟ್ಟು ಮಾಡಿರ್ತಾರೆ. ಮಾಡಿನೇ ಸುಸ್ತಾಗಿ ಹೋಗಿರ್ತಾರೆ. ನೋಡಿ, ಸ್ವಲ್ಪ ಹೊತ್ತು ಪಿ ಊದ್ತಾರೆ, ಇಲ್ಲಾಂದ್ರೆ ಇಲ್ಲ. ಸ್ವಲ್ಪ ಹೊತ್ತು ಬಡಿತಾರೆ, ಇಲ್ಲಾಂದ್ರೆ ಇಲ್ಲ. ಹೀಗೆ ಮಾರ್ಚ್ ಪಾಸ್ಟ್ ಮಾಡುವಾಗಲೂ ಸ್ವಲ್ಪ ಹೊತ್ತು ಮಾಡ್ತಾರೆ, ಯಾರು ನೋಡ್ತಾ ಇದ್ದಾರೆ ಅಂದಾಗ. ಇಲ್ಲಾಂದರೆ ಸ್ವಲ್ಪ ಹೊತ್ತು ನಿಲ್ಲಿಸ್ಬಿಡ್ತಾರೆ. ಒಂಥರ ಚಂದ ಅನಿಸುತ್ತೆ ನೋಡೋಕ್ಕೆ. ನಿಮಗೇನು ಅನಿಸುತ್ತೆ? ನಿಮ್ಮೂರಲ್ಲೂ ಹೀಗೆ ಪ್ರೊಸೆಷನ್ಸ್ ಎಲ್ಲ ಆಗಿರಬೇಕು ಅಲ್ಲ. ಸೊ ಅಂತೂ ಇಂತೂ ಫೈನಲ್ ಆಗಿ ನಾನು ಏನದು ಹತ್ತತ್ರಕ್ಕೆ ಬಂದಿದ್ದೀನಿ ಗೈಸ್. January 26 ಸಹ ಕ್ಯಾಪ್ಚರ್ ಮಾಡಿದ್ದೀನಿ ಅಂದಮೇಲೆ ಇನ್ಮೇಲೆ ಯಾವುದು ಪೆಂಡಿಂಗ್ ವ್ಲಾಗ್ಸ್ ಇರೋದಿಲ್ಲ. ಇನ್ನೇನಿದ್ರು ಫ್ರೆಶ್ ವ್ಲಾಗ್ಸೇ ಗೈಸ್. ಅದನ್ನು ನಾನು ಅಶ್ಯೂರ್ ಮಾಡ್ತೀನಿ. ನೋಡೋಣ, ಇನ್ನು ನನ್ನ ಕೈಲಿ ವ್ಲಾಗ್ಸ್ ಮಾಡೋಕ್ಕಾಗುತ್ತೋ ಇಲ್ಲೋ ಅದು ಗೊತ್ತಿಲ್ಲ. ಬಿಕಾಸ್ ಟೈಮೇ ಸಾಕಾಗ್ತಾ ಇಲ್ಲ. ಬಟ್ ಆದಷ್ಟು ಟ್ರೈ ಮಾಡಿ ನಾನು ನಿಮಗೋಸ್ಕರ ವ್ಲಾಗ್ಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ರಿಗೂ ನನ್ನ ಕಡೆಯಿಂದ ಹ್ಯಾಪಿ ರಿಪಬ್ಲಿಕ್ ಡೇ.
ಅಂತೂ ಇಂತೂ ಮಿಸ್ ಆಯ್ತೇನೋ ಅಂತ ಅಂದ್ಕೊಂಡಿದ್ದೆ, ಆದರೆ ನಮ್ಮ ಚಿಂಟು ಸ್ಕೂಲು ನನ್ನ ಕಣ್ಣಿಗೆ ಬಿತ್ತು. ಸೊ ಇವಾಗ ಬರ್ತಾ ಇದ್ದಾರೆ ನೋಡಿ, ಇವರೇ ನಮ್ಮ ಚಿಂಟು ಸ್ಕೂಲ್ ಅವರು. ಇವರೆಲ್ಲ ಬ್ಯಾಂಡ್ ಸೆಟ್ ಟೀಮು. ಸೊ ಹಿಂದಗಡೆ ಮಾರ್ಚ್ ಫಾಸ್ಟ್ ಟೀಮು. ನನ್ನ ಮಗ ಎಲ್ಲಿದ್ದಾನೆ ಅಂತ ಹುಡುಕ್ಬೇಕು ಈಗ. ಸೊ ಬನ್ನಿ ಹಾಗೆ ಹುಡ್ಕೋಣ. ಸೊ ಈ ಪ್ರೊಸೆಷನ್ಸ್ ಎಲ್ಲ ನೋಡಾದ್ಮೇಲೆ ನಮ್ಮ ಚಿಂಟುಗ್ ನಾನು ಹೇಳ್ದೆ, ಚಿನ್ನಮ್ಮ ನಿಮ್ಮ ಸ್ಕೂಲಿಗೆ ನಿಜಕ್ಕೂ ಪ್ರೈಸ್ ಬರಲ್ಲ ಕಣೋ ಅಂತ. ನೋಡಿ ಇವಾಗ ಆ್ಯಕ್ಚುಲಿ ಫ್ಲ್ಯಾಗಿಂದು ಕಲರ್ ಏನಿದೆಯಲ್ಲ, ಸ್ಯಾಫ್ರನ್ ವೈಟ್ ಗ್ರೀನು. ಸೊ ಅದ್ರ ಪ್ರಕಾರ ಅವರು ಸ್ಯಾಫ್ರನ್ ವೈಟ್ ಗ್ರೀನ್ ಕಾಂಟ್ರಾಸ್ಟಲ್ಲಿ ಫ್ಲ್ಯಾಗ್ಸ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇವಾಗ ಬಂದು ಏನೇನೋ ಸ್ಲೋಗನ್ಸು. ಸೊ ಇಲ್ಲಿ ನನ್ನ ಮಗ ಸಿಗ್ಬೋದು, ಬನ್ನಿ ನೋಡೋಣ. ಹಾ ನೋಡಿ ಅಲ್ಲಿದ್ದಾನೆ, ಬ್ಯಾನಿಯನ್ ಟ್ರೀ ಇಟ್ಕೊಂಡಿದ್ದಾನೆ. ಅವನಿಗೆ ಗೊತ್ತಿಲ್ಲ ಅಮ್ಮ ಇಲ್ಲಿರೋದು. ಸೊ ಅವನು ಏನೇನೋ ನೋಡ್ಕೊಂಡು ಹೋಗ್ತಾ ಇದ್ದ. ಬಟ್ ನಾನು ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡೆ, ನನಗೂ ಸಡನ್ನಾಗಿ ಆಗಲಿಲ್ಲ. ಅಷ್ಟರಲ್ಲಿ ಅಲ್ಲೇನೋ ಏನೋ ಅಡ್ಡ ಬಂತು. ಈ ಕಡೆ ಮಕ್ಳುಗಳು ಫ್ಲವರ್ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದು ಸಹ ನಮ್ಮ ಚಿಂಟು ಸ್ಕೂಲ್ ಅವ್ರದ್ದೇ. ಇನ್ನು ಸ್ಯಾಫ್ರನ್ ವೈಟ್ ಗ್ರೀನ್ ಡ್ರೆಸ್ ಮೇಲೆ ವೇಲ್ ಹಾಕೊಂಡು ಈ ರೀತಿ ಡಂಬಲ್ಸ್ ಕೈಂಡ್ ಆಫ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಇಲ್ಲೂ ಅಷ್ಟೇ ದ ಸೇಮ್ ಥೀಮು, ಸ್ಯಾಫ್ರನ್ ವೈಟ್ ಗ್ರೀನು ಕೋಲ್ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಜಿರ್ಕಿ ಥರ ಎಲ್ಲ ಆಡಿಸ್ಕೊಂಡು ಕಲರ್ ಸ್ಯಾಫ್ರನ್ ವೈಟ್ ಗ್ರೀನ್ ಸಲ್ವಾರ್ ಹಾಕೊಂಡು ಹೋಗ್ತಾ ಇದ್ದಾರೆ ಮಕ್ಕಳು. ಸೊ ಅಲ್ಲಿಂದಗಡೆ ಫ್ಲವರ್ ಇಟ್ಕೊಂಡಿದ್ದಾರೆ. ನಾವು ಚಿಕ್ಕವರಿದ್ದಾಗ ನಮ್ಮ ಪ್ರೊಸೆಷನ್ಸಲ್ಲಿ ಏನು ಮಾಡ್ತಾಯಿದ್ರು ಗೊತ್ತಾ, ನಾವು ದಾರಿಲಿ ಹೋಗ್ತಾ ಇದ್ರೆ ಚಾಕ್ಲೇಟ್ಸ್ದಂತೂ ಸುರಿಮಳೆ ಅಂತಲೇ ಹೇಳ್ಬೋದು. ಅಷ್ಟು ಚಾಕ್ಲೇಟ್ ಡಿಸ್ಟ್ರಿಬ್ಯೂಷನ್ಸ್ ಮಾಡ್ತಾಯಿದ್ರು ಮಕ್ಕಳಿಗೆ ಸುಸ್ತಾಗುತ್ತೆ ಅಂತ. ಪಾಪ ಇಲ್ಲಿ ಯಾವುದೂ ಇಲ್ಲ. ಅಟ್ ಲಾಸ್ಟ್ ಯಾವಾಗಲೂ ಒಂದ್ಸಲ ಲಾಡು ಕೊಟ್ಟರು ಫೈನಲ್ ಡೆಸ್ಟಿನೇಷನ್ ಅದು ಬಿಟ್ಟರೆ ಮತ್ತಿನ್ನೇನೂ ಇಲ್ಲ. ಸೊ ಇದಿಷ್ಟು ಪ್ರೈಮರಿ ಸ್ಕೂಲಿಂದ ಆಯಿತು ಅಲ್ಲ. ಇವಾಗ ನೋಡಿ ನಿರ್ಮಲಾದು ಹೈಸ್ಕೂಲಿಂದ ಸ್ಟಾರ್ಟ್ ಆಯಿತು. ಸೊ ಅಗೇನ್ ಬ್ಯಾಂಡ್ ಸೆಟ್ ಟೀಮು, ಮಾರ್ಚ್ ಪಾಸ್ಟ್ ಟೀಮು, ಇವ್ರು ಏನೇನೆಲ್ಲ ಮಾಡಿದ್ದಾರೆ ಅಂತ ನೋಡಬೇಕು ಆ್ಯಕ್ಚುಲಿ. ನೋಡೋಣ ಬನ್ನಿ. ಮೇ ಬಿ ಬರೀ ಮಾರ್ಚ್ ಪಾಸ್ಟ್ ಟೀಮ್ ಅಷ್ಟೇ ಅನಿಸುತ್ತೆ. ಯಾ, ಫ್ಲ್ಯಾಗ್ ಒಂದು ಇಟ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಏನೇನೆಲ್ಲ ಮಾಡಿದ್ದಾರೆ ಅಂತ ನನಗೂ ನೆನಪಿಲ್ಲ. ಈಗ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ನೋಡಬೇಕು. ಭಾರತ್ ಮಾತೆ ಹೋಗ್ತಾ ಇದ್ದಾರೆ. ಅವ್ರೇನು ಬಿ ಆರ್ ಅಂಬೇಡ್ಕರು, ಅವ್ರ ಪಕ್ಕದವ್ರು ಯಾರು ಅಂತ ಗೊತ್ತಿಲ್ಲ, ಗಾಂಧೀಜಿ. ಸೊ ಅಗೇನ್ ಸ್ಲೋಗನ್ಸು. ಸೊ ಇದಿಷ್ಟು. ಮತ್ತೆ ಇನ್ನೇನು ಮಾಡಿದ್ದಾರೆ, ಮೇ ಬಿ ಇಷ್ಟೇ ಅನ್ಸುತ್ತೆ ಗೈಸ್. ಇದು ಇಷ್ಟು ನಮ್ಮ ಚಿಂಟು ಸ್ಕೂಲ್ ಅವ್ರದ್ದು. ಸೊ ಬನ್ನಿ ಈಗ ಮುಂದೆ ಹೋಗೋಣ, ಏನೇನೆಲ್ಲ ಇದೆ ಅಂತ ನೋಡೋಣ. ಅಲ್ಲೆಲ್ಲ ಮುನ್ಸಿಪಲ್ ಏನಿದೆ ಬಿಲ್ಡಿಂಗು, ಅಲ್ಲಿ ಫ್ಲಾಗ್ ಹಾಯ್ಸ್ಟಿಂಗ್ ಇರುತ್ತೆ. ಮತ್ತು ಈ ಕಡೆ ಸಮಾಜ ಇದಂತ ಇದೆ ಭವನ, ಅಲ್ಲೂ ಸಹ ಫ್ಲಾಗ್ ಹಾಯ್ಸ್ಟಿಂಗ್ ಮಾಡ್ತಾರೆ. ಇಲ್ಲಿ ಪೀಕಾಕ್ ಏನೋ ಬರ್ತಾ ಇತ್ತು, ಸೊ ಅದು ನೋಡ್ತಾ ಇದ್ದೆ. ಬಟ್ ದ ಥಿಂಗ್ ಈಸ್, ನನಗನ್ಸಿದ್ದು ಅದೇನು ವೈಟ್ ಕಲರ್ ವ್ಯೂ ಇದೆಯಲ್ಲ, ಆ್ಯಕ್ಚುಲಿ ಅಲ್ಲಿ ನವಿಲ್ಗರಿ ಹಾಕಬೇಕಿತ್ತು, ಅವಾಗ ಒಳ್ಳೆ ಲುಕ್ ಇರೋದು. ಬ್ಯಾಕ್ ಸೈಡಿಗೆ ಕೊಟ್ಬಿಟ್ಟಿದ್ದಾರೆ. ಅವರು ಉಲ್ಟಾ ರೆಕ್ಕೆ ಮಾಡಬೇಕಿತ್ತು ಅಂತ ಅನ್ನಿಸ್ತು ನನಗೆ. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಆಯಿತಾ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ಫ್ಲ್ಯಾಗ್ ಹಾಯ್ಸ್ಟ್ ಮಾಡ್ತಾರೆ. ಸೊ ಬನ್ನಿ ನೋಡ್ಕೊಂಡು ಬರೋಣ. ಸೊ ರಿಪಬ್ಲಿಕ್ ಡೇ ಮುಗಿಸ್ಕೊಂಡು ನಾನು ಹಾಗೆ ಪೆಟ್ರೋಲ್ ಹಾಕಿಸ್ಕೊಂಡು ಚಿಂಟು ಕರ್ಕೊಂಡು ಇಲ್ಲಿ ಫ್ರೂಟ್ಸ್ ತಗೊಳ್ಳೋಣ ಅಂತ ಬಂದೆ. ಅಣ್ಣ ಹೆಂಗೆ? ಮೋಸಂಬಿ ಯಾಕಣ್ಣ ಎಲ್ಲ ಕಡೆ 80 ರೂಪಾಯಿ ಇದೆ, ನೀನು 150 ಅಂತೀಯಲ್ಲ? ಅಲ್ಲಿ ನೋಡು, ಅಲ್ಲಿ 100 ರೂಪಾಯಿ, 2 kg 100 ರೂಪಾಯಿ ಅಂತೆ ಮೋಸಂಬಿ. ಏನು ಹಿಂಗೆ ಹೇಳ್ತೀಯಲ್ಲ? ದ್ರಾಕ್ಷಿ ಹೇಗೆ? ಮೂಸಂಬಿ ಹೇಗೆ? 150 ಅಲ್ಲ 100. ಮೂಸಂಬಿ 100. ಅದೇನಣ್ಣ ಸ್ಪೆಷಲ್ ಮೋಸಂಬಿ? 150. ಯಾವ ಕಾಲದಲ್ಲೂ ಇಡೋದಿಲ್ಲ ಮೋಸಂಬಿ. ದ್ರಾಕ್ಷಿ ನೀವು ಹೇಳಿದ್ದು ಸ್ವಲ್ಪ ಹೇಳ್ಕೊಂಡು ಹಣ್ಣು ಸ್ವಲ್ಪ ಕಾಸ್ಟ್ಲಿ ಇತ್ತು, ಆದರೆ ಚೆನ್ನಾಗಿತ್ತು. ದ್ರಾಕ್ಷಿ ಎಲ್ಲ ಟೇಸ್ಟಿ ಆಗಿತ್ತು. ಸೊ ನಾನಂತೂ ತಗೊಂಡೆ. ಆ್ಯಂಡ್ ಮೂಸಂಬಿ 150 ಅಂತ ಹೇಳ್ತಾ ಇದ್ರು. ಇಲ್ಲ 100 ರೂಪಾಯಿ ಅಂದ್ಬಿಟ್ಟು ಆಮೇಲೆ ಎಲ್ಲರಿಗೂ ಕೊಟ್ಟರು.
ಸೊ ಸೀಬೆಹಣ್ಣು 100 ರೂಪಾಯಿ ಕೆಜಿ, ಮೂಸಂಬಿ 100 ರೂಪಾಯಿ ಕೆಜಿ, ದ್ರಾಕ್ಷಿ ಮಾತ್ರ 150 ರೂಪಾಯಿ ಕೆಜಿ. ಸೊ ಎಲ್ಲದೂ ಚೆನ್ನಾಗಿತ್ತು. ನಾನು ತೊಗೊಂಡು ಮನೆಗೆ ಬಂದೆ ಆ್ಯಂಡ್ ಮನೆಗೆ ಬಂದು ಫ್ರೆಶ್ ಆಗಿ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗೀತು. ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬೈ ಬಾಯ್, ಟೇಕ್ ಕೇರ್, ಒನ್ಸ್ ಅಗೇನ್ ಹ್ಯಾಪಿ ರಿಪಬ್ಲಿಕ್ ಡೇ.